ಈಗ ಸಪ್ತಮಾಧಿಪತಿ ದ್ವಿತೀಯ ಭಾವದಲ್ಲಿ ಸ್ಥಿತನಾಗಿದ್ದಾಗ ಕೊಡುವ ಫಲಗಳು ನೋಡೋಣ. ದಾರೇಶೇ ದನಗೆ ಜಾತೋ ಬಹುಸ್ತ್ರೀಭಿ ಸಮನ್ವಿತ ದಾರಯೋಗಾದ್ದನ ಧನಾಪ್ತಿಶ್ಚ ದೀರ್ಘಸೂತ್ರೀ ಚ ಮಾನಃ. ಸಪ್ತಮೇಶನು ದ್ವಿತೀಯ ಭಾವದಲ್ಲಿದ್ದಾಗ ಜಾತಕನು ಅನೇಕ ಸ್ತ್ರೀಯರಿಂದ ಕೂಡಿರುತ್ತಾನೆ. ತನ್ನ ಪತ್ನಿಯ ಯೋಗ ಮೂಲಕ ಧನಗಳಿಸುತ್ತಾನೆ ಮತ್ತು ಶಿಸ್ತು ಪಾಲನೆಯ ಅಧಿಕಾರಿಯಾಗುತ್ತಾನೆ. ಈಗ ಸಪ್ತಮಾಧಿಪತಿ ಮೂರನೇ ಭಾವದಲ್ಲಿ ಕೊಡುವ ಫಲಗಳನ್ನು ನೋಡೋಣ. ದಾರೇಶೇ ಸಹಜೇ ಜಾತೋ ಮೃತಾಪತ್ಯೋ ಹಿ ಮಾನವ ಕದಾಚಿಜ್ಜಾಯತೆ ಪುತ್ರಿ ಯತ್ನಾತ್ ಪುತ್ರೋಪಿ ಜೀವತಿ. ತೃತೀಯ ಭಾವದಲ್ಲಿ ಸಪ್ತಮಾಧಿಪತಿ ಸ್ಥಿತನಾಗಿದ್ದಾಗ ಜಾತಕನಿಗೆ ಸಂತಾನ ನಷ್ಟ ಆಗುತ್ತದೆ. ಯಾವುದೋ ಒಂದು ಕಾಲದಲ್ಲಿ ಪುತ್ರಿ ಜನನ ಆಗುತ್ತದೆ. ಪ್ರಯತ್ನದಿಂದ ಪುತ್ರನನ್ನು ಕೂಡ ರಕ್ಷಿಸಬಹುದು. ಈಗ ಸಪ್ತಮಾಧಿಪತಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾಗ ಕೊಡುವ ಫಲಗಳು. ದಾರೇಶೇ ಸುಖಭಾವಸ್ಥೆ ಜಾಯ ನಾಸ್ಯ ವಶೇ ಸದಾ ಸ್ವಯಂ ಸತ್ಯಪ್ರಿಯೋದಿಮಾನ್ ಧರ್ಮಾತ್ಮ ದಂತರೋಗಯುಕ್. ಸಪ್ತಮಾಧಿಪತಿ ನಾಲ್ಕನೇ ಭಾವದಲ್ಲಿ ಇದ್ದರೆ ಜಾತಕನ ಪತ್ನಿಯು ಆತನ ವಶ ಇರುವುದಿಲ್ಲ. ಸ್ವತಃ ಸತ್ಯಪ್ರಿಯನು, ಬುದ್ಧಿವಂತನು ಮತ್ತು ಧರ್ಮಾತ್ಮನೂ ಆಗಿರುತ್ತಾನೆ. ಅಲ್ಲಿನ ರೋಗದಿಂದ ಪೀಡಿಸಲ್ಪಡುತ್ತಾನೆ. ಸಪ್ತಮಾಧಿಪತಿಯು ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದಾಗ ದಾರೇಶೇ ಪಂಚಮೇ ಜಾತೋ ಮಾನಿ ಸರ್ವಗುಣಾನ್ವಿತ ಸರ್ವದಾ ಹರ್ಷಯುಕ್ತಶ್ಚ ತಥಾ ಸರ್ವಧನಾಧಿಪ. ಸಪ್ತಮೇಶನು ಪಂಚಮ ಭಾವದಲ್ಲಿದ್ದರೆ ಜಾತಕನು ಮಾನವಂತನು, ಸಕಲ ಗುಣಗಳಿಂದ ಕೂಡಿದವನು ಮತ್ತು ಯಾವಾಗಲೂ ಸಂತೋಷದಿಂದ ಇರುತ್ತಾನೆ ಹಾಗೂ ಎಲ್ಲ ಧನದ ಒಡೆಯನೂ ಆಗುತ್ತಾನೆ. ಸಪ್ತಮಾಧಿಪತಿ ಆರನೇ ಮನೆಯಲ್ಲಿ ಸ್ಥಿತನಾಗಿದ್ದಾಗ ದಾರೇಶೇ ರಿಪುಭಾವಸ್ಥೆ ಭಾರ್ಯ ತಸ್ಯ ರುಜಾನ್ವಿತ ಸ್ತ್ರೀಯ ಸಹಾತ ವಾ ವ್ಯರಂ ಸ್ವಯಂ ಕ್ರೋಧಿ ಸುಖೋಜ್ಜಿತ. ಸಪ್ತಮಾಧಿಪತಿ ಆರನೇ ಮನೆಯಲ್ಲಿದ್ದರೆ ಜಾತಕನ ಪತ್ನಿಯು ರೋಗದಿಂದ ಪೀಡಿತಳು ಮತ್ತು ಜಾತಕನು ಅವಳೊಂದಿಗೆ ವೈರತ್ವವುಳ್ಳವನು, ಸ್ವತಃ ಕೋಪಿಷ್ಠನು ಮತ್ತು ಸುಖದಿಂದ ವಂಚಿತನೂ ಆಗುತ್ತಾನೆ. ಅದೇ ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲೇ ಇದ್ದರೆ ಏನಪ್ಪ ಫಲ ಅಂದರೆ ದಾರೇಶೇ ಸಪ್ತಮೇ ಭಾವೇ ಜಾತೋ ದಾರ ಸುಖಾನ್ವಿತ ಧೀರೋ ವಿಚಕ್ಷಣೋ ಧೀಮಾನ್ ಕೇವಲಂ ವಾತರೋಗವಾನ್. ಅಂತಂದರೆ ಸಪ್ತಮಾಧಿಪತಿ ಸಪ್ತಮದಲ್ಲಿ ಇದ್ದರೆ ಜಾತಕನು ಪತ್ನಿಯೊಂದಿಗೆ ಸುಖವಂತನಾಗುತ್ತಾನೆ, ಧೈರ್ಯವಂತನು, ವಿದ್ವಾಂಸನು, ನಿಪುಣನು, ಬುದ್ಧಿವಂತನು, ಆದರೆ ಕೇವಲ ವಾತರೋಗವುಳ್ಳವನು ಆಗುತ್ತಾನೆ. ಅಂದರೆ ಸಪ್ತಮಾಧಿಪತಿ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿದ್ದರೆ ದಾರೇಶೇ ಮೃತ್ಯುಭಾವಸ್ಥೆ ಜಾತೋ ದಾರ ಸುಖೋಜ್ಜಿತ ಭಾರ್ಯಾಪಿ ರೋಗಯುಕ್ತಾಸ್ಯ ದುಶ್ಶೀಲಾಪಿ ನ ಚಾನುಗ. ಸಪ್ತಮಾಧಿಪತಿ ಅಷ್ಟಮ ಭಾವದಲ್ಲಿದ್ದರೆ ಜಾತಕನು ದಾಂಪತ್ಯ ಸುಖವಿಲ್ಲದವನು, ಆತನ ಪತ್ನಿಯು ರೋಗಪೀಡಿತಳು, ದುಷ್ಟಳು ಮತ್ತು ಪತಿಯ ಮಾತಿನಂತೆ ನಡೆಯುವುದವಳು ಆಗಿರುತ್ತಾಳೆ. ಈಗ ಸಪ್ತಮಾಧಿಪತಿ ನವಮ ಭಾವದಲ್ಲಿದ್ದರೆ ಏನಪ್ಪ ಫಲ ಅಂದರೆ ದಾರೇಶೇ ಧರ್ಮಭಾವಸ್ಥೆ ನಾನಾ ಸ್ತ್ರೀಭಿ ಸಮಾಗಮ ಜಾಯ ಋತ ಮನ ಜಾತೋ ಬಹುರಂಭಕರೋ ನರಹ. ಅದೇ ಸಪ್ತಮಾಧಿಪತಿ ನವಮ ಭಾವದಲ್ಲಿದ್ದರೆ ಜಾತಕನ ಸಮಾಗಮ ಅನೇಕ ಸ್ತ್ರೀಯರೊಂದಿಗೆ ಆಗುತ್ತದೆ. ತನ್ನ ಪತ್ನಿಯಲ್ಲಿ ಅನುರಕ್ತನು ಮತ್ತು ಅನೇಕ ಕಾರ್ಯಗಳನ್ನು ಕೈಗೊಳ್ಳುತ್ತಾನೆ. ಅದೇ ಸಪ್ತಮಾಧಿಪತಿ ದಶಮ ಭಾವದಲ್ಲಿದ್ದರೆ ದಾರೇಶೇ ಕರ್ಮಭಾವಸ್ಥೆ ನಾಸ್ಯ ಜಾಯ ವಶಾನುಗ ಸ್ವಯಂ ಧರ್ಮರಥೋ ಜಾತೋ ಧನ ಪುತ್ರಾದಿ ಸಂಯುತ. ಸಪ್ತಮಾಧಿಪತಿ ದಶಮ ಭಾವದಲ್ಲಿ ಸ್ಥಿತನಾಗಿದ್ದರೆ ಜಾತಕನ ಪತ್ನಿಯು ಆತನ ವಶ ಇರುವುದಿಲ್ಲ. ಧರ್ಮರಥನು ಮತ್ತು ಧನ ಪುತ್ರರು ಇತ್ಯಾದಿಯಿಂದ ಕೂಡಿದವನು ಆಗುತ್ತಾನೆ. ಸಪ್ತಮ ಭಾವಾಧಿಪತಿ ಲಾಭಭಾವದಲ್ಲಿದ್ದರೆ ದಾರೇಶೇ ಲಾಭಭಾವಸ್ಥೆ ದಾರೈ ರಕ್ತ ಸಮಾಗಮ ಪುತ್ರಾದಿ ಸುಖಮಲ್ಪಂ ಚ ಧನಃ ಕನ್ಯಾ ಪ್ರಜೋ ಭವೇತ್. ಸಪ್ತಮಾಧಿಪತಿ ಲಾಭಭಾವದಲ್ಲಿದ್ದರೆ ಜಾತಕನಿಗೆ ಪತ್ನಿಯಿಂದ ಧನ ಲಭಿಸುತ್ತದೆ, ಪುತ್ರಾದಿಯಿಂದ ಅಲ್ಪ ಸುಖ ಲಭಿಸುತ್ತದೆ, ಹೆಣ್ಣು ಸಂತತಿ ಹೆಚ್ಚು ಇರುತ್ತದೆ. ಈಗ ಸಪ್ತಮಾಧಿಪತಿ ವ್ಯಯಭಾವದಲ್ಲಿದ್ದರೆ ದಾರೇಶೇ ವೇಗೇ ಜಾತೋ
ದರಿದ್ರ ಕೃಪನೋಪಿ ವಾ ಭಾರ್ಯಾಪಿ ವ್ಯಯಶೀಲಸ್ಯ ವಸ್ತ್ರಾಜೀವಿ ನರೋ ಭವೇತ್. ಸಪ್ತಮಾಧಿಪತಿ ವ್ಯಯಭಾವದಲ್ಲಿದ್ದರೆ ಜಾತಕನಿಗೆ ಬಡತನ, ದರಿದ್ರತೆ ಅಥವಾ ಕೃಪಣತ್ವ ಇರುತ್ತದೆ. ಜಾತಕನ ಪತ್ನಿಯೂ ಕೂಡ ಖರ್ಚು ಮಾಡುವಳು ಆಗಿರುತ್ತಾಳೆ. ಈಗ ಅಷ್ಟಮಾಧಿಪತಿ ವಿವಿಧ ಭಾವಗಳಲ್ಲಿ ಕೊಡುವ ಫಲಗಳು ನೋಡೋಣ. ಅಷ್ಟಮಾಧಿಪತಿ ಲಗ್ನ ಭಾವದ ಸ್ಥಿತನಾಗಿದ್ದರೆ ಅಷ್ಟಮೇಶೇ ತನೌ ಜಾತಸ್ಥನು ಸೌಖ್ಯ ವಿವರ್ಜಿತ ದೇವಾನಾಂ ಬ್ರಾಹ್ಮಣಾನಾಂ ಚ ನಿಂದಕೋ ಋಣಸಂಯುತ. ಅಂದರೆ ಅಷ್ಟಮಾಧಿಪತಿ ಲಗ್ನದಲ್ಲಿ ಇದ್ದರೆ ಜಾತಕನು ದೇಹ ಸೌಖ್ಯವಿಲ್ಲದವನು, ದೇವರ ಬ್ರಾಹ್ಮಣರ ನಿಂದೆಯಲ್ಲಿ ನಿರತನು ಮತ್ತು ಋಣದಿಂದ ಪೀಡಿತನಾಗುತ್ತಾನೆ. ಅದೇ ಅಷ್ಟಮಾಧಿಪತಿ ದ್ವಿತೀಯ ಭಾವದಲ್ಲಿದ್ದರೆ ಅಷ್ಟಮೇಶೇ ಧನೆ ಬಾಹುಬಲಹೀನಃ ಪ್ರಜಾಯತೆ ಧನಂ ತಸ್ಯ ಭವೇತ್ ಸ್ವಲ್ಪಂ ನಷ್ಟಂ ವಿತ್ತಂ ನ ಲಭ್ಯತೆ. ಅಷ್ಟಮಾಧಿಪತಿ ಎರಡನೇ ಭಾವದಲ್ಲಿ ಸ್ಥಿತನಾಗಿದ್ದರೆ ಜಾತಕನು ಬಾಹುಬಲಹೀನನೂ ಆಗುತ್ತಾನೆ, ಸ್ವಲ್ಪ ಧನ ಇರುತ್ತದೆ, ನಷ್ಟ ಧನ ಲಭಿಸುವುದಿಲ್ಲ. ಅಷ್ಟಮಾಧಿಪತಿ ಮೂರನೇ ಭಾವದಲ್ಲಿ ಸ್ಥಿತನಾಗಿದ್ದರೆ ರಂಧ್ರೇಶೇ ಸಹಜೇ ಭಾವೆ ಭಾತೃಸೌಖ್ಯಂ ಜಾಯತೆ ಸಾಲಸ್ಯೋ ಮೃತ್ಯುಹೀನಸ್ಯ ಜಾಯತೆ ಬಲವರ್ಜಿತ. ಅಂದರೆ ಅಷ್ಟಮಾಧಿಪತಿ ಮೂರನೇ ಭಾವದಲ್ಲಿ ಸ್ಥಿತನಾಗಿದ್ದರೆ ಜಾತಕನಿಗೆ ಸಹೋದರ ಸುಖ ಇರುವುದಿಲ್ಲ, ಜಾತಕನು ಆಲಸಿಯೂ ಸೇವಕರು ಇಲ್ಲದವನು ಮತ್ತು ಬಲ ಇಲ್ಲದವನು ಆಗುತ್ತಾನೆ. ಈಗ ಅಷ್ಟಮಾಧಿಪತಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾಗ ಕೊಡುವ ಫಲಗಳು: ರಂಧ್ರೇಶೇ ಸುಖಭಾವಸ್ಥೆ ಮಾತ್ರ ಹೀನೋ ಭವೇತ್ ಶಿಶು ಗೃಹ ಭೂಮಿ ಸುಖೈರ್ಹೀನೋ ಮಿತ್ರದ್ರೋಹೀನ ಸಂಶಯ. ಅಷ್ಟಮಾಧಿಪತಿ ನಾಲ್ಕನೇ ಭಾವದಲ್ಲಿ ಸ್ಥಿತನಾಗಿದ್ದರೆ ಶಿಶುವು ತಾಯಿಯನ್ನು ಕಳಕೊಂಡವನು, ಗೃಹ ಭೂಮಿ ಮತ್ತು ಸುಖಹೀನನು ಹಾಗೂ ನಿಸ್ಸಂಶಯವಾಗಿ ಮಿತ್ರದ್ರೋಹಿ ಆಗುತ್ತಾನೆ. ಈಗ ಅದೇ ಅಷ್ಟಮಾಧಿಪತಿ ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದರೆ ರಂಧ್ರೇಶೇ ಸೂತಭಾವಸ್ಥೆ ಜಡಬುದ್ಧಿ ಪ್ರಜಾಯತೆ ಸ್ವಲ್ಪ ಪ್ರಜೋ ಭವೇಜ್ಜಾತೋ ದೀರ್ಘಾಯುಶ್ಚ ಧನಾನ್ವಿತ. ಅಷ್ಟಮಾಧಿಪತಿ ಪಂಚಮಭಾವದಲ್ಲಿದ್ದಾಗ ಜಾತಕನು ಜಡಬುದ್ಧಿಯವನು, ಅಲ್ಪಪುತ್ರರುಳ್ಳವನು, ದೀರ್ಘಾಯುಷ್ಯ ಮತ್ತು ಧನವಂತನೂ ಆಗುತ್ತಾನೆ. ಈಗ ಅಷ್ಟಮಾಧಿಪತಿ ಆರನೇ ಭಾವದಲ್ಲಿ ಸ್ಥಿತನಾಗಿದ್ದಾಗ ರಂಧ್ರೇಶೇ ರಿಪುಭಾವಸ್ಥೆ ಶತ್ರುಜೇತ ಜವೇಜ್ಜನ ರೋಗಯುಕ್ತ ಶರೀರಶ್ಚ ಬಾಲ್ಯೆ ಸರ್ಪ ಜಲಾದ್ ಭಯಂ. ಅಷ್ಟಮಾಧಿಪತಿ ಆರನೇ ಭಾವದಲ್ಲಿ ಇದ್ದಾಗ ಜಾತಕನು ತನ್ನ ಶತ್ರುಗಳನ್ನು ಜಯಿಸುತ್ತಾನೆ. ಬಾಲ್ಯಕಾಲದಲ್ಲಿ ಸರ್ಪ ಮತ್ತು ನೀರಿನಿಂದ ಭಯ ಮತ್ತು ಅಪಾಯ ಇರುತ್ತದೆ. ಈಗ ಅದೇ ಅಷ್ಟಮಾಧಿಪತಿ ಸಪ್ತಮಭಾವದಲ್ಲಿ ಸ್ಥಿತನಾಗಿದ್ದರೆ ರಂದೇಶೇ ದಾರಭಾವಸ್ಥೆ ತಸ್ಯ ಭಾರ್ಯ ದ್ವಯಂ ಭವೇತ್ ವ್ಯಾಪಾರೇ ಚ ಭವೇತ್ ಆನಿಸ್ತಸ್ಮಿನ್ ಪಾಪಯುತೇ ಧ್ರುವಂ. ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ದರೆ ಜಾತಕನಿಗೆ ದ್ವಿಭಾರಿ ಯೋಗ ಇರುತ್ತದೆ. ಅಷ್ಟಮೇಶನು ಕ್ರೂರ ಗ್ರಹಣ ಯುತಿಯಲ್ಲಿ ಇದ್ದರೆ ಜಾತಕನಿಗೆ ವ್ಯಾಪಾರದಲ್ಲಿ ಹಾನಿಯಾಗುತ್ತದೆ. ಈಗ ಅದೇ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇದ್ದರೆ ರಂಧ್ರೇಶೇ ಮೃತ್ಯುಭಾವಸ್ಥೆ ಜಾತ ದೀರ್ಘಾಯುಷಾಯುತ ನಿರ್ಬಲೆ ಮಧ್ಯಮಾಯು ಸ್ಯಾಚೌರೋ ನಿಂದ್ಯೋನ್ನ ನಿಂದಕ. ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇದ್ದರೆ ಜಾತಕನು ದೀರ್ಘಾಯುಷ್ಯ ಯೋಗವುಳ್ಳವನು. ಅಷ್ಟಮಾಧಿಪತಿಯು ಬಲಹೀನನಾದರೆ ಜಾತಕನು ಮಧ್ಯಮಾಯುಷ್ಯ ಯೋಗವುಳ್ಳವನು, ಕಳ್ಳನು ಮತ್ತು ಅನ್ಯರನ್ನು ನಿಂದಿಸುವವನು ಮತ್ತು ನಿಂದನೀಯನೂ ಆಗುತ್ತಾನೆ. ಈಗ ಅದೇ ಅಷ್ಟಮಾಧಿಪತಿ ನವಮಭಾವದಲ್ಲಿ ಸ್ಥಿತನಾಗಿದ್ದಾಗ ಅಷ್ಟಮೇಶೇ ತಪಸ್ಥಾನೆ ಧರ್ಮದ್ರೋಹಿ ಚ ನಾಸ್ತಿಕ ದುಷ್ಟಭಾರ್ಯ ತಿಶ್ಚೈವ ಪರದ್ರವ್ಯಾಪಕಾರಕ. ಅಂದರೆ ಅಷ್ಟಮಾಧಿಪತಿ 9ನೇ ಮನೆಯಲ್ಲಿದ್ದರೆ ಜಾತಕನು ಧರ್ಮದ್ರೋಹಿಯು, ನಾಸ್ತಿಕನು, ಸ್ತ್ರೀಯ ಪತಿಯೂ ಆಗುತ್ತಾನೆ ಮತ್ತು ಪರಧನವನ್ನು ಅಪಹರಿಸುತ್ತಾನೆ. ಅಷ್ಟಮಾಧಿಪತಿ ದಶಮ ಭಾವದಲ್ಲಿ ಸ್ಥಿತನಾಗಿದ್ದರೆ ರಂಧ್ರೇಶೇ ಕರ್ಮಭಾವಸ್ಥೆ ಪಿತೃಸೌಖ್ಯ ವಿವರ್ಜಿತ ಪಿಶುನಃ ಕರ್ಮಹೀನತ್ವ ಯುತಿ ನೈವ ಶುಭೇಕ್ಷಿತೆ. ಅಂದರೆ ಅಷ್ಟಮಾಧಿಪತಿ ದಶಮ ಭಾವದಲ್ಲಿದ್ದಾಗ ಜಾತಕನು ತಂದೆಯ ಸುಖವಿಲ್ಲದವನು, ಚಾಡಿಕೋರನು, ದುರ್ಜನನು, ಕರ್ಮಹೀನನು ಆಗುತ್ತಾನೆ.
ಅಷ್ಟಮ ಭಾವವನ್ನು ಶುಭಗ್ರಹ ನೋಡಿದರೆ ಅಶುಭ ಫಲ ನಾಶ ಆಗುತ್ತದೆ. ಈಗ ಅಷ್ಟಮಾಧಿಪತಿ ಲಾಭಭಾವದಲ್ಲಿ ಸ್ಥಿತರಾಗಿದ್ದರೆ ರಂಧ್ರೇಶೇ ಲಾಭಭಾವಸ್ಥೆ ಸಪಾಪೆ ಧನವರ್ಜಿತ ಬಾಲ್ಯೇ ದುಃಖಿ ಪಶ್ಚಾತ್ ದೀರ್ಘಾಯುಶ್ಚ ಶುಭಾನ್ವಿತೆ. ಅಷ್ಟಮಾಧಿಪತಿ ಲಾಭದಲ್ಲಿದ್ದಾಗ ಧನ ಇಲ್ಲದವನು, ಬಾಲ್ಯಪ್ರಾಯದಲ್ಲಿ ದುಃಖಿತನು, ಅನಂತರ ಸುಖವಂತನೂ ಆಗುತ್ತಾನೆ. ಅಷ್ಟಮಾಧಿಪತಿ ಶುಭಗ್ರಹನೊಂದಿಗಿದ್ದರೆ ದೀರ್ಘಾಯುಷ್ಯವುಳ್ಳವನು ಆಗುತ್ತಾನೆ. ಅಷ್ಟಮಾಧಿಪತಿ ವ್ಯಯಭಾವದಲ್ಲಿ ಸ್ಥಿತನಾಗಿದ್ದರೆ ರಂಧ್ರೇಶೇ ವ್ಯಯಭಾವಸ್ಥೆ ಕುಕಾರಿಗೆ ವ್ಯಯಕೃತ್ ಸದಾ ಅಲ್ಪಾಯುಶ್ಚ ಭವೇಜ್ಜಾತಃ ಸಪಾಪೇ ಚ ವಿಶೇಷತಃ. ಅಂದರೆ ಅಷ್ಟಮಾಧಿಪತಿ ವ್ಯಯಭಾವದಲ್ಲಿದ್ದರೆ ಜಾತಕನು ಕೆಟ್ಟ ಕೆಲಸಗಳಿಗೆ ಹಣ ಖರ್ಚು ಮಾಡುತ್ತಾನೆ. ಜಾತಕನು ಅಲ್ಪಾಯುಷ್ಯವುಳ್ಳವನು. ವ್ಯಯಭಾವದಲ್ಲಿ ಇನ್ನೊಬ್ಬ ಪಾಪಗ್ರಹನಿದ್ದರೆ ವಿಶೇಷವಾಗಿ ಅಶುಭ ಫಲ ಸಂಭವಿಸುತ್ತದೆ. ಈಗ ನವಮಾಧಿಪತಿ ವಿವಿಧ ಭಾವಗಳಲ್ಲಿ ಕೊಡುವ ಫಲಗಳು ನೋಡೋಣ. ಈಗ ನವಮಾಧಿಪತಿ ಅಂದರೆ ಭಾಗ್ಯಾಧಿಪತಿ ಲಗ್ನ ಭಾವದಲ್ಲಿ ಸ್ಥಿತನಾಗಿದ್ದರೆ ಭಾಗ್ಯೇಶೇ ಲಗ್ನಗೆ ಜಾತೋ ಭಾಗ್ಯವಾನ್ ಭೂಪವಂದಿತಃ ಸುಶೀಲಶ್ಚ ಸುರೋಪಶ್ಚ ವಿದ್ಯಾವಾನ್ ಜನಪೂಜಿತಃ. ನವಮಾಧಿಪತಿ ಲಗ್ನದಲ್ಲಿ ಇದ್ದಾಗ ಜಾತಕನು ಭಾಗ್ಯವಂತನು, ರಾಜಪೂಜಿತನು, ಸದ್ಗುಣವಂತನು, ಸುಂದರನು, ವಿದ್ಯಾವಂತನು ಮತ್ತು ಜನರಿಂದ ಪೂಜಿಸಲ್ಪಡುತ್ತಾನೆ. ಅದೇ ನವಮಾಧಿಪತಿ ಎರಡನೇ ಭಾವದಲ್ಲಿ ಸ್ಥಿತನಾಗಿದ್ದರೆ ಭಾಗ್ಯೇಶೇ ಧನಭಾವಸ್ಥೆ ಪಂಡಿತೋ ಜನವಲ್ಲಭ ಜಾಯತೆ ಧನವಾನ್ ಕಾಮಿ ಸ್ತ್ರೀ ಪುತ್ರ ಅದಿ ಸುಖಾನ್ವಿತ. ನವಮಾಧಿಪತಿ ದ್ವಿತೀಯ ಭಾವದಲ್ಲಿದ್ದಾಗ ಜಾತಕನು ಪಂಡಿತನು, ಜನರಿಗೆ ಪ್ರಿಯನಾದವನು ಮತ್ತು ಧನವಂತನೂ ಆಗುತ್ತಾನೆ. ಕಾಮಿಯು ಪತ್ನಿ ಮತ್ತು ಪುತ್ರನೊಂದಿಗೆ ಸುಖದಿಂದ ಕೂಡಿದವನು ಆಗುತ್ತಾನೆ. ಈಗ ನವಮಾಧಿಪತಿ ಮೂರನೇ ಭಾವದಲ್ಲಿ ಸ್ಥಿತನಾಗಿದ್ದರೆ ಕೊಡುವ ಫಲ ನೋಡೋಣ. ಭಾಗ್ಯೇಶೇ ಭ್ರಾತೃ ಭಾವಸ್ಥೆ ಜಾತೋ ಭ್ರಾತೃ ಸುಖಾನ್ವಿತ ಧನವಾನ್ ಗುಣವಾಶ್ಚಾಪಿ ರೂಪಶೀಲ ಸಮನ್ವಿತ. ಮೂರನೇ ಭಾವದಲ್ಲಿ ಭಾಗ್ಯಾಧಿಪತಿ ಇದ್ದರೆ ಜಾತಕನು ಭ್ರಾತೃ ಸುಖದಿಂದ ಕೂಡಿದವನು, ಧನವಂತನು ಮತ್ತು ರೂಪವಂತನೂ ಆಗುತ್ತಾನೆ. ಅದೇ ನವಮಾಧಿಪತಿ ಚತುರ್ಥ ಭಾವದಲ್ಲಿದ್ದರೆ ಭಾಗ್ಯೇಶೇ ತುರ್ಯಭಾವಸ್ಥೆ ಗೃಹ ಯಾನ ಸುಖಾನ್ವಿತ ಸರ್ವಸಂಪತ್ತಿಯುಕ್ತಶ್ಚ ಮಾತೃಭಕ್ತೋ ಭವೇನ್ನರಃ. ಈಗ ನವಮಾಧಿಪತಿ ನಾಲ್ಕನೇ ಭಾವದಲ್ಲಿ ಇದ್ದರೆ ಜಾತಕನು ಮನೆ, ವಾಹನ ಮತ್ತು ಸುಖದಿಂದ ಕೂಡಿದವನು ಹಾಗೂ ಸಕಲ ಸಂಪತ್ತಿನಿಂದ ಕೂಡಿದವನಾಗಿ ತಾಯಿಯ ಭಕ್ತನೂ ಆಗುತ್ತಾನೆ. ಅದೇ ನವಮಾಧಿಪತಿ ಪಂಚಮ ಭಾವದಲ್ಲಿದ್ದರೆ ಭಾಗ್ಯೇಶೇ ಸುತಭಾವಸ್ಥೆ ಸುತಭಾಗ್ಯ ಸಮನ್ವಿತ ಗುರುಭಕ್ತಿರತೋ ಧೀರೋ ಧರ್ಮಾತ್ಮ ಪಂಡಿತೋ ನರಃ. ಈಗ ಭಾಗ್ಯಾಧಿಪತಿ ಪಂಚಮ ಭಾವದಲ್ಲಿದ್ದರೆ ಜಾತಕನು ಪುತ್ರಭಾಗ್ಯದಿಂದ ಕೂಡಿದವನು, ಗುರುಭಕ್ತಿರತನು, ಧರ್ಮಾತ್ಮನು ಮತ್ತು ಪಂಡಿತನೂ ಆಗುತ್ತಾನೆ. ಅದೇ ನವಮಾಧಿಪತಿ ಷಷ್ಠಮ ಭಾವದಲ್ಲಿ ಆರನೇ ಭಾವದಲ್ಲಿದ್ದರೆ ಭಾಗ್ಯೇಶೇ ರಿಪುಭಾವಸ್ಥೆ ಸ್ವಲ್ಪ ಭಾಗ್ಯೋ ಭವೇನ್ನರಃ ಮಾತುಲಾದಿ ಸುಖೈರ್ಹೀನಃ ಶತ್ರುಭೀಃ ಪೀಡಿತಃ ಸದಾ. ಭಾಗ್ಯಾಧಿಪತಿ ಆರನೇ ಭಾವದಲ್ಲಿದ್ದಾಗ ಜಾತಕನು ಅಲ್ಪಭಾಗ್ಯದವನು, ಸೋದರ ಮಾವ ಮತ್ತು ಸೋದರ ಮಾವನ ಸಂಬಂಧಿಕರಿಂದ ಸುಖಹೀನನು ಮತ್ತು ಯಾವಾಗಲೂ ಶತ್ರುಗಳಿಂದ ಪೀಡಿತನೂ ಆಗುತ್ತಾನೆ. ಈಗ ಭಾಗ್ಯಾಧಿಪತಿ ಸಪ್ತಮ ಭಾವದಲ್ಲಿದ್ದರೆ ಕೊಡುವ ಫಲಗಳು ನೋಡೋಣ. ಭಾಗ್ಯೇಶೇ ದಾರ ಭಾವಸ್ಥೆ ದಾರ ಯೋಗಾತ್ ಸುಖೋದಯ ಗುಣವಾನ್ ಕೀರ್ತಿಮಾಂಶ್ಚಾಪಿ ಜಾಯತೆ ದ್ವಿಜಸತ್ತಮಃ. ಅಂದರೆ ಭಾಗ್ಯಾಧಿಪತಿ ಸಪ್ತಮ ಭಾವದಲ್ಲಿದ್ದಾಗ ಜಾತಕರಿಗೆ ವಿವಾಹದ ನಂತರ ಸುಖ ಪ್ರಾಪ್ತಿಯಾಗುತ್ತದೆ ಮತ್ತು ಗುಣವಂತನು ಕೀರ್ತಿವಂತನೂ ಆಗುತ್ತಾನೆ. ಭಾಗ್ಯಾಧಿಪತಿ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿದ್ದರೆ ಭಾಗ್ಯೇಶೇ ಮೃತ್ಯುಭಾವಸ್ಥೆ ಭಾಗ್ಯಹೀನೋ ನರೋ ಭವೇತ್ ಜ್ಯೇಷ್ಠ ಭ್ರಾತೃಸುಖಂ ನೈವ ತಸ್ಯ ಜಾತಸ್ಯ ಜಾಯತೆ. ನವಮೇಶನು ಅಷ್ಟಮ ಭಾವದಲ್ಲಿದ್ದಾಗ ಜಾತಕನು ಭಾಗ್ಯಹೀನನು ಆಗುತ್ತಾನೆ ಮತ್ತು ಹಿರಿಯ ಸಹೋದರನ ಸುಖ ಇರುವುದಿಲ್ಲ. ಈಗ ಅದೇ ನವಮಾಧಿಪತಿ ನವಮದಲ್ಲೇ ಇದ್ದರೆ ಏನಪ್ಪ ಫಲ ಅಂದರೆ ಭಾಗ್ಯೇಶೇ ಭಾಗ್ಯಭಾವಸ್ಥೆ ಬಹುಭಾಗ್ಯ ಸಮನ್ವಿತ ಗುಣಸೌಂದರ್ಯ ಸಂಪನ್ನೋ ಸಹಜೇಭ್ಯ ಸುಖಂ ಬಹು. ಅಂದರೆ ನವಮಾಧಿಪತಿ ನವಮದಲ್ಲೇ ಇದ್ದರೆ
ಜಾತಕನು ಏರಳವಾದ ಭಾಗ್ಯದಿಂದ ಕೂಡಿದವನು ಆಗುತ್ತಾನೆ. ಗುಣವಂತನು, ಸೌಂದರ್ಯವಂತನು, ಸಹೋದರನಿಂದ ಸುಖ ಲಭಿಸುತ್ತದೆ. ಅದೇ ನವಮಾಧಿಪತಿ ದಶಮಭಾವದಲ್ಲಿ ಸ್ಥಿತನಾಗಿದ್ದರೆ ಭಾಗ್ಯೇಶೇ ಕರ್ಮಭಾವಸ್ಥೆ ಜಾತೋ ರಾಜ್ಯಾತ ತತ್ಸಮಃ ಮಂತ್ರಿ ಸೇನಾಪತಿರ್ವಾಪಿ ಗುಣವಾನ್ ಜನಪೂಜಿತಃ. ನವಮಾಧಿಪತಿ ದಶಮದಲ್ಲಿದ್ದರೆ ಜಾತಕನು ರಾಜನು ಅಥವಾ ರಾಜತುಲ್ಯನೂ ಆಗುತ್ತಾನೆ, ಮಂತ್ರಿ ಅಥವಾ ಸೇನಾಧಿಪತಿ ಆಗುತ್ತಾನೆ, ಗುಣವಂತನು ಮತ್ತು ಜನರಿಂದ ಪೂಜಿತನೂ ಆಗುತ್ತಾನೆ. ಅದೇ ಭಾಗ್ಯಾಧಿಪತಿ ಲಾಭಭಾವದಲ್ಲಿದ್ದರೆ ಭಾಗ್ಯೇಶೇ ಲಾಭಭಾವಸ್ಥೆ ಧನಲಾಭೋ ದಿನೇ ದಿನೇ ಭವತೋ ಗುರುಜನಾನಾಂ ಚ ಗುಣವಾನ್ ಪುಣ್ಯವಾನಪಿ. ಭಾಗ್ಯಾಧಿಪತಿ ಲಾಭಭಾವದಲ್ಲಿದ್ದರೆ ಜಾತಕನಿಗೆ ಧನಲಾಭ ದಿನೇ ದಿನೇ ಆಗುತ್ತದೆ, ಗುರುಜನರ ಭಕ್ತನು, ಗುಣವಂತನು ಮತ್ತು ಪುಣ್ಯವಂತನು ಕೂಡ ಆಗಿರ್ತಾನೆ. ಅದೇ ಭಾಗ್ಯಾಧಿಪತಿ ವ್ಯಯಸ್ಥಾನದಲ್ಲಿದ್ದರೆ ಭಾಗ್ಯೇಶೋ ವ್ಯಯಭಾವಸ್ಥೋ ಭಾಗ್ಯ ಹಾನಿಕರೋ ಋಣಾಂ ಶುಭ ಕಾರ್ಯೋ ವ್ಯಯೋ ನಿತ್ಯಂ ನಿರ್ಧನೋ ತಿ ತಿ ಸಜ್ಗಮ ಜಮಾತ್. ಭಾಗ್ಯಾಧಿಪತಿ ವ್ಯಯಭಾವದಲ್ಲಿದ್ದಾಗ ಜಾತಕನಿಗೆ ಭಾಗ್ಯ ಹಾನಿಕರನು ಆಗುತ್ತಾನೆ. ದಿನಾಲು ಸತ್ಕರ್ಮ ಮಾಡುವುದರಿಂದ ಧನವೇ ಆಗುತ್ತದೆ, ಅತಿಥಿ ಸತ್ಕಾರದಿಂದ ನಿರ್ಧನನೂ ಆಗುತ್ತಾನೆ. ಈಗ ದಶಮಾಧಿಪತಿ ವಿವಿಧ ಭಾಗಗಳಲ್ಲಿ ಕೊಡುವ ಫಲಗಳು ನೋಡೋಣ. ದಶಮಾಧಿಪತಿ ಲಗ್ನಭಾವದ ಸ್ಥಿತರಾಗಿದ್ದರೆ ಕರ್ಮೇಶೇ ಲಗ್ನಗೆ ಜಾತೋ ವಿದ್ವಾನ್ ಖ್ಯಾತೋ ಧನಿ ಕವಿ ಬಾಲ್ಯೇ ರೋಗಿ ಸುಖಿ ಪಶ್ಚಾತ್ ಧನವೃದ್ಧಿ ದಿನೇ ದಿನೇ. ಅಂದರೆ ದಶಮಾಧಿಪತಿ ಲಗ್ನಭಾವದಲ್ಲಿದ್ದರೆ ಜಾತಕನು ಪಂಡಿತನು, ಧನವಂತನು, ಕವಿಯೂ ಆಗುತ್ತಾನೆ, ಬಾಲ್ಯಕಾಲದಲ್ಲಿ ರೋಗಿಯೂ ಮತ್ತು ಸುಖವಂತನೂ ಆಗಿರುತ್ತಾನೆ. ಅನಂತರದ ದಿನಕ್ಕೆ ಧನ ಮತ್ತು ಅಭಿವೃದ್ಧಿ ಆಗುತ್ತದೆ. ದಶಮಾಧಿಪತಿ ದ್ವಿತೀಯ ಭಾವದಲ್ಲಿ ಸ್ಥಿತನಾಗಿದ್ದರೆ ರಾಜ್ಯೇಶೇ ಧನಭಾವಸ್ಥೆ ಧನವಾನ್ ಗುಣಸಂಯುತ ರಾಜಮಾನ್ಯೋ ವದಾನೃಶ್ಚ ಪಿತ್ರಾದಿ ಸುಖ ಸಂಯುತ. ಅಂದರೆ ದಶಮಾಧಿಪತಿ ದ್ವಿತೀಯ ಭಾವದಲ್ಲಿದ್ದರೆ ಜಾತಕನು ಧನವಂತನು, ಉತ್ತಮ ಗುಣಗಳಿಂದ ಕೂಡಿರುವನು, ರಾಜನಿಂದ ಸನ್ಮಾನಿತನು, ದಾನಶೀಲನು, ತಂದೆ ಮೊದಲಾದರಿಂದ ಸುಖಯುಕ್ತನೂ ಆಗುತ್ತಾನೆ. ಅದೇ ದಶಮಾಧಿಪತಿ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದರೆ ಕರ್ಮೇಶೇ ಸಹಜೇ ಜಾತೋ ಭ್ರಾತೃ ಭೃತ್ಯ ಸುಖಾನ್ವಿತ ವಿಕ್ರಮಿ ಗುಣಸಂಪನ್ನ ವಾಗ್ಮಿ ಸತ್ಯರಥೋ ನರಃ. ಅಂದರೆ ದಶಮಾಧಿಪತಿ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದರೆ ಜಾತಕನು ಸಹೋದರರು ಮತ್ತು ಸೇವಕರಿಂದ ಸುಖವುಳ್ಳವನು ಆಗುತ್ತಾನೆ, ಪರಾಕ್ರಮಿಯು, ಗುಣಸಂಪನ್ನನು, ವಾಕ್ಚಾತುರ್ಯವುಳ್ಳವನು ಮತ್ತು ಸತ್ಯವಂತನೂ ಆಗುತ್ತಾನೆ. ಅದೇ ದಶಮಾಧಿಪತಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದರೆ ಕರ್ಮೇಶೇ ಸುಖಭಾವಸ್ಥೆ ಸುಖೀ ಮಾತೃಹಿತೇರತಃ ಯಾನ ಭೂಮಿ ಗೃಹಾದಿಶೋ ಗುಣವಾನ್ ಧನವಾನಪಿ. ದಶಮಾಧಿಪತಿ ನಾಲ್ಕನೇ ಭಾವದಲ್ಲಿದ್ದರೆ ಜಾತಕನು ತಾಯಿಯ ಯೋಗ್ಯವಾದ ಸೇವೆಯಲ್ಲಿ ನಿರತನು, ವಾಹನ, ಭೂಮಿ, ಮನೆಯ ಒಡೆಯನು, ಗುಣವಂತನು ಮತ್ತು ಧನವಂತನೂ ಕೂಡ ಆಗುತ್ತಾನೆ. ಈಗ ದಶಮಾಧಿಪತಿ ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದರೆ ಕರ್ಮೇಶೇ ಸುತಭಾವಸ್ಥೆ ಸರ್ವವಿದ್ಯಾ ಸಮನ್ವಿತ ಸರ್ವದಾ ಹರ್ಷ ಸಂಯುಕ್ತೋ ಧನವಾನ್ ಪುತ್ರವಾನಪಿ. ನೋಡಿ, ದಶಮಾಧಿಪತಿ ಪಂಚಮ ಭಾವದಲ್ಲಿದ್ದರೆ ಜಾತಕನು ಎಲ್ಲ ವಿಧದ ವಿದ್ಯೆಯನ್ನು ಬಲ್ಲವನು, ಯಾವಾಗಲೂ ಸಂತೋಷದಲ್ಲಿರುತ್ತಾನೆ, ಧನವಂತನು ಮತ್ತು ಪುತ್ರವಂತನೂ ಆಗುತ್ತಾನೆ. ಈಗ ಅದೇ ದಶಮಾಧಿಪತಿ ಸಪ್ತಮ ಭಾವದಲ್ಲಿ ಅಂದರೆ ಆರನೇ ಭಾವದಲ್ಲಿದ್ದರೆ ಏನಪ್ಪ ಫಲ ಕೊಡ್ತಾನೆ ಅಂದರೆ ಕರ್ಮೇಶೇ ರಿಪುಭಾವಸ್ಥೆ ಪಿತೃಸೌಖ್ಯ ವಿವರ್ಜಿತ ಚತುರೋಪಿ ಧನೈರ್ಹೀನಃ ಶತ್ರುಭಿ ಪರಿಪೀಡಿತ. ದಶಮಾಧಿಪತಿ ಆರನೇ ಭಾವದಲ್ಲಿದ್ದರೆ ಜಾತಕನು ತನ್ನ ತಂದೆಯ ಸುಖವನ್ನು ಕಳಕೊಂಡವನು, ಚತುರ್ನಾದರೂ ಧನಹೀನನು ಮತ್ತು ಶತ್ರುಗಳಿಂದ ಪೀಡಿತನೂ ಆಗುತ್ತಾನೆ. ಈಗ ದಶಮಾಧಿಪತಿ ಸಪ್ತಮ ಭಾವದಲ್ಲಿದ್ದರೆ ಏನಪ್ಪ ಫಲ ಅಂದರೆ ರಾಜ್ಯೇಶೇ ದಾರಭಾವಸ್ಥೆ ಜಾತೋ ದಾರ ಸುಖಾನ್ವಿತ ಮನಸ್ವಿ ಗುಣವಾನ್ ವಾಗ್ಮಿ ಸತ್ಯ ಧರ್ಮರತಃ ಸದಾ. ದಶಮಾಧಿಪತಿ ಸಪ್ತಮದಲ್ಲಿದ್ದರೆ ಜಾತಕನು ಸ್ತ್ರೀ ಸುಖದಿಂದ ಕೂಡಿರುವವನು, ಒಳ್ಳೆಯ ಮನಸ್ಸುಳ್ಳವನು, ಸದ್ಗುಣವಂತನು, ವಾಕ್ಚಾತುರ್ಯವುಳ್ಳವನು, ಯಾವಾಗಲೂ ಸತ್ಯಧರ್ಮದಲ್ಲಿ ನಿರತನೂ ಆಗಿರುತ್ತಾನೆ. ಅದೇ ದಶಮಾಧಿಪತಿ ಅಷ್ಟಮ ಭಾವದಲ್ಲಿದ್ದರೆ ಕರ್ಮೇಶೇ ರಂಧ್ರಭಾವಸ್ಥೆ ಕರ್ಮಹೀನೋ ಭವೇನ್ನರಃ ದೀರ್ಘಾಯುರಪಪ್ಯಸೌ
ಜಾತಃ ಪರನಿಂದಾ ಪರಾಯಣ. ದಶಮಾಧಿಪತಿ ಅಶ್ರಮ ಭಾವದಲ್ಲಿದ್ದರೆ ಜಾತಕನು ಉದ್ಯೋಗರಹಿತನೂ ಆಗುತ್ತಾನೆ, ದೀರ್ಘಾಯು ಆದರೂ ಪರನಿಂದೆಯಲ್ಲಿ ನಿರತನೂ ಆಗುತ್ತಾನೆ. ಅದೇ ದಶಮಾಧಿಪತಿ ನವಮ ಭಾವದಲ್ಲಿ ಸ್ಥಿತನಾದರೆ ರಾಜ್ಯೇಶೇ ಭಾಗ್ಯವೇ ಜಾತೋ ರಾಜಕುಲೋದ್ಭವ ತಸ್ ಸಮೋನ್ಯ ಕುಲೋತ್ಪನ್ನೋ ಧನಪುತ್ರಾದಿ ಸಂಯುತ. ಭಾಗ್ಯಾಧಿಪತಿ ದಶಮಾಧಿಪತಿ ಭಾಗ್ಯದಲ್ಲಿದ್ದರೆ ಏನಪ್ಪ ಇದು ಫಲಗಳು ಅಂದರೆ, ಜಾತಕನು ರಾಜನು ಅಥವಾ ರಾಜಕುಲದಲ್ಲಿ ಜನಿಸುವನು ಆಗುತ್ತಾನೆ. ಅನ್ಯ ಕುಲದಲ್ಲಿ ಜನಿಸುವುದಾದರೆ ಜಾತಕನು ರಾಜತುಲ್ಯನೂ ಆಗುತ್ತಾನೆ ಹಾಗೂ ಧನ ಪುತ್ರಾದಿಯಿಂದ ಕೂಡಿರುತ್ತಾನೆ. ಈಗ ದಶಮಾಧಿಪತಿ ದಶಮದಲ್ಲಿ ಇದ್ದರೆ ಏನಪ್ಪ ಫಲ ಅಂದರೆ, ಕರ್ಮೇಶೇ ರಾಜ್ಯಭಾವಸ್ಥೆ ಸರ್ವಕರ್ಮ ಪಡುಹುಸುಕಿ ವಿಕ್ರಮಿ ಸತ್ಯವಾಕ್ತ ಚ ಗುರುಭಕ್ತಿತೋ ನರಹ ಅಂತಂದರೆ, ದಶಮೇಶನು ದಶಮಭಾವದಲ್ಲೇ ಇದ್ದರೆ ಎಲ್ಲ ಕೆಲಸಗಳ ನಿಪುಣನು, ಸುಖವಂತನು, ಪರಾಕ್ರಮಿಯು, ಸತ್ಯ ಹೇಳುವನು ಹಾಗೂ ಗುರುಭಕ್ತಿರತನೂ ಆಗುತ್ತಾನೆ. ಅದೇ ದಶಮಾಧಿಪತಿ ಈಗ ದಶಮಾಧಿಪತಿ ವ್ಯಯಭಾವದಲ್ಲಿ ಕೊಡುವ ಫಲಗಳು ನೋಡೋಣ. ದಶಮಾಧಿಪತಿ ವ್ಯಯಭಾವದಲ್ಲಿದ್ದರೆ ರಾಜ್ಯೇಶೇ ವ್ಯಯಭಾವಸ್ಥೆ ತಸ್ಯ ರಾಜಗೃಹೇ ವ್ಯಯ ಶತ್ರುತೋಪಿ ಭಯಂ ನಿತ್ಯಂ ಚತುರಶ್ಚಾಪಿ ಚಿಂತಿತಃ. ಇಲ್ಲಿ ದಶಮಾಧಿಪತಿ ವ್ಯಯಭಾವದಲ್ಲಿದ್ದರೆ ಜಾತಕನಿಗೆ ರಾಜಗೃಹದಲ್ಲಿ ವ್ಯಯ ಆಗುತ್ತದೆ, ಯಾವಾಗಲೂ ಶತ್ರುವಿನ ಭಯ ಇರುತ್ತದೆ, ಜಾತಕನು ಚತುರನಾದರೂ ಚಿಂತಿತನೂ ಆಗಿರುತ್ತಾನೆ. ಈಗ ಲಾಭಾಧಿಪತಿ ವಿವಿಧ ಭಾವಗಳಲ್ಲಿ ಕೊಡುವ ಫಲಗಳು ನೋಡೋಣ. ಲಾಭಾಧಿಪತಿ ಲಗ್ನ ಭಾವದಲ್ಲಿದ್ದರೆ ಕೊಡುವ ಫಲ, ಲಾಭೇಶೇ ಲಗ್ನಗೆ ಜಾತಃ ಸಾತ್ವಿಕೋ ಧನವಾನ್ ಸುಖಿ ಸಮದೃಷ್ಟಿ ಕವಿರ್ವಾಗ್ಮಿ ಸದಾ ಲಾಭ ಸಮನ್ವಿತಃ. ಲಾಭಾಧಿಪತಿ ಲಗ್ನದಲ್ಲಿ ಇದ್ದಾಗ ಜಾತಕನು ಸತ್ಯಗುಣದಿಂದ ಕೂಡಿದವನು, ಧನವಂತನು, ಸುಖವಂತನು ಮತ್ತು ಸಮಾನ ದೃಷ್ಟಿಯವನು, ಕವಿಯು, ವಾಗ್ಮಿಯು ಮತ್ತು ಯಾವಾಗಲೂ ಲಾಭವುಳ್ಳವನು ಆಗುತ್ತಾನೆ. ಈಗ ಲಾಭಾಧಿಪತಿ ಎರಡನೇ ಭಾವದಲ್ಲಿ ಸ್ಥಿತನಾಗಿದ್ದಾಗ ಕೊಡುವ ಫಲಗಳು, ಲಾಭೇಶೇ ಧನಭಾವಸ್ಥೆ ಜಾತಃ ಸರ್ವಧನಾನ್ವಿತಃ ಸರ್ವಸಿದ್ಧಿಯುತೋ ಧಾರ್ಮಿಕಶ್ಚ ಸುಖಿ ಸದಾ. ಲಾಭಾಧಿಪತಿ ಎರಡನೇ ಭಾವದಲ್ಲಿದ್ದಾಗ ಜಾತಕನು ಸಕಲ ಧನ ಸಂಪತ್ತು ಮತ್ತು ಸಕಲ ಸಿದ್ಧಿಯಿಂದ ಕೂಡಿದವನು, ದಾನಿಯು, ಧಾರ್ಮಿಕತೆ ಉಳ್ಳವನು ಮತ್ತು ಯಾವಾಗಲೂ ಸುಖವಂತನೂ ಆಗುತ್ತಾನೆ. ಅದೇ ಲಾಭಾಧಿಪತಿ ತೃತೀಯ ಭಾವದಲ್ಲಿದ್ದರೆ ಲಾಭೇಶೇ ಸಹಜೇ ಜಾತಃ ಕುಶಲಃ ಸರ್ವಕರ್ಮಸು ಧನಿ ಭಾತೃಸುಖೋಪೇತಃ ಶೂಲ ರೋಗ ಭಯಂ ಕ್ವಚಿತ್. ಲಾಭಾಧಿಪತಿ ತೃತೀಯ ಭಾವದಲ್ಲಿದ್ದರೆ ಜಾತಕನು ಎಲ್ಲ ಕೆಲಸದಲ್ಲಿ ಕುಶಲನು, ಧನವಂತನು, ಭ್ರಾತೃಸುಖವುಳ್ಳವನು ಮತ್ತು ಕೆಲವೊಮ್ಮೆ ಶೂಲರೋಗ ಭಯವೂ ಸಹ ಉಂಟಾಗುತ್ತದೆ. ಲಾಭಾಧಿಪತಿ ಚತುರ್ಥ ಭಾವದಲ್ಲಿ ಸ್ಥಿತರಾಗಿದ್ದಾಗ ಲಾಭೇಶೇ ಸುಖಭಾವಸ್ಥೆ ಲಾಭೋ ಮಾತೃಕುಲಾದ್ ಭವೇತ್ ತೀರ್ಥಯಾತ್ರಾಕರೋ ಜಾತೋ ಗೃಹಭೂಮಿ ಸುಖಾನ್ವಿತಃ. ಅದೇ ಲಾಭಾಧಿಪತಿ ಚತುರ್ಥ ಭಾವದಲ್ಲಿದ್ದರೆ ಜಾತಕನಿಗೆ ತಾಯಿಯ ಕುಲದವರಿಂದ ಲಾಭವಾಗುತ್ತದೆ, ತೀರ್ಥಯಾತ್ರೆ ಮಾಡುತ್ತಾನೆ, ಗೃಹ ಸುಖ ಮತ್ತು ಭೂಮಿ ಲಭಿಸುತ್ತದೆ. ಲಾಭಾಧಿಪತಿ ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದರೆ ಲಾಭೇಶೇ ಸುತಭಾವಸ್ಥೆ ಭವಂತಿ ಸುಖಿನಃ ಸುತಾಃ ವಿದ್ಯಾವಂತೋಪಿ ಸಚ್ಚೀಲಾಃ ಸ್ವಯಂ ಧರ್ಮರತಃ ಸುಖಿ. ಲಾಭಾಧಿಪತಿ ಪಂಚಮ ಭಾವದಲ್ಲಿದ್ದರೆ ಜಾತಕನ ಮಕ್ಕಳು ಸುಖವಂತರು, ವಿದ್ಯಾವಂತರು ಮತ್ತು ಸದ್ಗುಣವಂತರು ಆಗಿರುತ್ತಾರೆ. ಜಾತಕನು ಸ್ವತಃ ಧರ್ಮರತನು ಮತ್ತು ಸುಖವಂತನೂ ಆಗಿರುತ್ತಾನೆ. ಅದೇ ಲಾಭಾಧಿಪತಿ ಷಷ್ಠಮ ಭಾವದಲ್ಲಿದ್ದರೆ ಲಾಭೇಶೇ ರೋಗಭಾವಸ್ಥೆ ಜಾತೋ ರೋಗ ಸಮನ್ವಿತಃ ಜಾತೋ ಕ್ರೂರಬುದ್ಧಿ ಪ್ರವಾಸೀ ಚ ಶತ್ರುಭಿ ಪರಿಪೀಡಿತ. ಲಾಭಾಧಿಪತಿ ರೋಗಭಾವದಲ್ಲಿದ್ದಾಗ ಜಾತಕನು ರೋಗದಿಂದ ಕೂಡಿದವನು, ಕ್ರೂರ ಬುದ್ಧಿಯವನು, ಪ್ರವಾಸದಲ್ಲಿರುವವನು
ಮತ್ತು ಶತ್ರುಗಳಿಂದ ಪೀಡಿತನೂ ಆಗುತ್ತಾನೆ. ಅದೇ ಲಾಭಾಧಿಪತಿ ಸಪ್ತಮ ಭಾವದಲ್ಲಿದ್ದರೆ ಲಾಭೇಶೇ ದಾರಭಾವಸ್ಥೆ ಲಾಭೋ ದಾರಕುಲಾತ್ಸದ ಉದಾರಶ್ಚ ಗುಣಿ ಕಾಮಿ ಜನೋ ಭಾರ್ಯಾವಶಾನುಗಃ. ಲಾಭಾಧಿಪತಿ ಸಪ್ತಮ ಭಾವದಲ್ಲಿದ್ದಾಗ ಜಾತಕನಿಗೆ ಪತ್ನಿಯ ಕುಲದವರಿಂದ ಯಾವಾಗಲೂ ಲಾಭ ಆಗುತ್ತದೆ. ಉದಾರತೆ ಉಳ್ಳವನು ಮತ್ತು ಗುಣವಂತನೂ ಆಗುತ್ತಾನೆ. ಕಾಮಿಯು ಮತ್ತು ಪತ್ನಿಯ ವಶದಲ್ಲಿರುವವನು ಆಗುತ್ತಾನೆ. ಅದೇ ಲಾಭಾಧಿಪತಿ ಅಷ್ಟಮ ಭಾವದಲ್ಲಿದ್ದರೆ ಲಾಭೇಶೇ ರಂಧ್ರಭಾವಸ್ಥೆ ಆನಿಹಿ ಕಾರ್ಯೇಷು ಜಾತಯೇ ಸಸ್ಯಾಯುಶ್ಚ ಭವೇ ದೀರ್ಘಂ ಪ್ರಥಮಂ ಮರಣಸ್ಯ. ಲಾಭಾಧಿಪತಿ ಅಷ್ಟಮ ಭಾವದಲ್ಲಿದ್ದರೆ ಜಾತಕನಿಗೆ ಕಾರ್ಯಹಾನಿ, ಜಾತಕನು ದೀರ್ಘಾಯುಷುಳ್ಳವನು ಮತ್ತು ಆತನ ಪತ್ನಿಯ ಅವಸಾನವು ಮೊದಲು ಆಗುತ್ತದೆ. ಅದೇ ಲಾಭಾಧಿಪತಿ ಭಾಗ್ಯಭಾವದಲ್ಲಿದ್ದರೆ ಲಾಭೇಶೇ ಭಾಗ್ಯಭಾವಸ್ಥೆ ಭಾಗ್ಯವಾನ್ ಜಾಯತೆ ನರಃ ಚತುರಃ ಸತ್ಯವಾದಿ ಚ ರಾಜಪೂಜ್ಯೋ ಧನಾಧಿಪ. 9ನೇ ಮನೆಯಲ್ಲಿ ಲಾಭಾಧಿಪತಿ ಇದ್ದರೆ ಜಾತಕನು ಭಾಗ್ಯವಂತನು, ಚತುರನು, ಸತ್ಯವಂತನು, ರಾಜಪೂಜಿತನು ಮತ್ತು ಧನವಂತನೂ ಆಗುತ್ತಾನೆ. ಅದೇ ಲಾಭಾಧಿಪತಿ ದಶಮಭಾವದಲ್ಲಿದ್ದರೆ ಲಾಭೇಶೇ ಕರ್ಮಭಾವಸ್ಥೆ ಭೂಪವಂದ್ಯೋ ಗುಣಾನ್ವಿತ ನಿಜ ಧರ್ಮರಥೋ ಧೀಮಾನ್ ಸತ್ಯವಾದಿ ಜಿತೇಂದ್ರಿಯ. ಅಂದರೆ ಲಾಭಾಧಿಪತಿ ದಶಮಭಾವದಲ್ಲಿದ್ದರೆ ಜಾತಕನು ರಾಜನಿಂದ ಸನ್ಮಾನಿತನು, ಸದ್ಗುಣವಂತನು, ತನ್ನ ಧರ್ಮದಲ್ಲಿ ನಿರತನು, ಬುದ್ಧಿವಂತನು, ಸತ್ಯವಾದಿ ಮತ್ತು ಜಿತೇಂದ್ರಿಯನೂ ಆಗುತ್ತಾನೆ. ಅದೇ ಲಾಭಾಧಿಪತಿ ಲಾಭಸ್ಥಾನದಲ್ಲೇ ಇದ್ದರೆ ಲಾಭೇಶೇ ಲಾಭಭಾವಸ್ಥೆ ಲಾಭ ಸರ್ವೇಷು ಕರ್ಮಸು ಪಾಂಡಿತ್ಯಂ ಚ ಸುಖಂ ತಸ್ಯ ವರ್ಧತೆ ಚ ದಿನೇ ದಿನೇ. ಅದೇ ಲಾಭಾಧಿಪತಿ ಲಾಭಭಾವದಲ್ಲಿದ್ದರೆ ಜಾತಕನು ವ್ಯಾಪಾರ ವ್ಯವಹಾರಾದಿ ಕೈಕೊಂಡ ಕೆಲಸ ಕಾರ್ಯಗಳಲ್ಲಿ ಲಾಭ ಗಳಿಸುತ್ತಾನೆ. ದಿನದಿಂದ ದಿನ ಜಾತಕನ ವಿದ್ವತ್ತು ಮತ್ತು ಜ್ಞಾನ ಹಾಗೂ ಸುಖದ ಅಭಿವೃದ್ಧಿ ಆಗುತ್ತದೆ. ಆ ಲಾಭಾಧಿಪತಿ ವ್ಯಯಭಾವದಲ್ಲಿದ್ದರೆ ಲಾಭೇಶೇ ವ್ಯಯಭಾವಸ್ಥೆ ಸತ್ಕಾರ್ಯಚು ವ್ಯಯ ಸದಾ ಕಾಮುಕೋ ಬಹುಪತ್ನೀಕೋ ನೇಚ್ಚ ಸಂಸರ್ಗ ಕಾರಕ. ಲಾಭಾಧಿಪತಿ ವ್ಯಯದಲ್ಲಿದ್ದರೆ ಜಾತಕನಿಗೆ ಯಾವಾಗಲೂ ಒಳ್ಳೆಯ ಕೆಲಸದಿಂದ ವ್ಯಯ ಸಂಭವಿಸುತ್ತದೆ. ಜಾತಕನು ಕಾಮುಕನು, ಬಹುಪತ್ನಿಯರು ಉಳ್ಳವನು ಮತ್ತು ಮ್ಲೇಚ್ಛರ ಅಂದರೆ ವಿದೇಶಿಯರ ಅಥವಾ ವಿಜಾತಿಯ ಸಹವಾಸವುಳ್ಳವನು ಆಗುತ್ತಾನೆ. ಈಗ ವ್ಯಯಾಧಿಪತಿ ವಿವಿಧ ಭಾವಗಳಲ್ಲಿ ಕೊಡುವ ಫಲಗಳು ನೋಡೋಣ. ವ್ಯಯಾಧಿಪತಿ ಲಗ್ನ ಭಾವದಲ್ಲಿ ಇದ್ದರೆ ಕೊಡುವ ಫಲಗಳು: ವ್ಯಯೇಶೇ ಲಗ್ನಗೆ ಜಾತೋ ವ್ಯಯಶೀಲೋ ಜನೋ ಭವೇತ್ ದುರ್ಬಲ ಕಫ ರೋಗಿ ಚ ಧನವಿದ್ಯಾ ವಿವರ್ಜಿತ. ವ್ಯಯಾಧಿಪತಿ ಲಗ್ನ ಭಾವದಲ್ಲಿದ್ದರೆ ಏನಪ್ಪ ಅಂದರೆ ಜಾತಕನು ವ್ಯಯಶೀಲನು ಅಂದರೆ ದುಂದುಗಾರನಾಗ್ತಾನೆ, ಬಲಹೀನನು, ಕಫರೋಗಿಯು, ಧನ ಮತ್ತು ವಿದ್ಯೆಯೂ ಇಲ್ಲದವನು ಆಗ್ತಾನೆ. ಅದೇ ವ್ಯಯಾಧಿಪತಿ ದ್ವಿತೀಯ ಭಾವದಲ್ಲಿದ್ದರೆ ಅಂದರೆ 2ನೇ ಭಾವದಲ್ಲಿದ್ದರೆ ಏನಪ್ಪ ಫಲ ಅಂದರೆ ವ್ಯಯೇಶೇ ಧನಭಾವಸ್ಥೆ ಶುಭ ಕಾರ್ಯೇ ವ್ಯಯಸ್ಸದಾ ಧಾರ್ಮಿಕ ಪ್ರಿಯವಾದಿ ಚ ಗುಣಸೌಖ್ಯ ಸಮನ್ವಿತ. ಈಗ ವ್ಯಯಾಧಿಪತಿ 2ನೇ ಭಾವದಲ್ಲಿದ್ದರೆ ಜಾತಕನು ಯಾವಾಗಲೂ ಶುಭ ಕಾರ್ಯ ಮಾಡುವುದರಿಂದ ಖರ್ಚು ಆಗುತ್ತದೆ, ಧಾರ್ಮಿಕನು, ಪ್ರಿಯವಾದ ಮಾತುಗಳನ್ನು ಆಡುವವನು, ಗುಣ ಮತ್ತು ಸುಖದಿಂದ ಕೂಡಿದವನು ಆಗುತ್ತಾನೆ. ಅದೇ ವ್ಯಯಾಧಿಪತಿ ತೃತೀಯ ಭಾವದಲ್ಲಿದ್ದರೆ ವ್ಯಯೇಶೇ ಸಹಜೇ ಜಾತೋ ಭ್ರಾತೃ ಸೌಖ್ಯ ವಿವರ್ಜಿತ ಭವೇದನ್ಯ ಜನದ್ವೇಷಿ ಸ್ವಶರೀರಸ್ಯ ಪೋಷಕಃ. ವ್ಯಯಾಧಿಪತಿ 3ನೇ ಭಾವದಲ್ಲಿದ್ದರೆ ಜಾತಕನು ಸಹೋದರ ಸುಖವನ್ನು ಕಳಕೊಂಡವನು, ಅನ್ಯ ಜನರನ್ನು ದ್ವೇಷಿಸುವವನು ಮತ್ತು ತನ್ನ ದೇಹವನ್ನು ಪೋಷಿಸುವನು ಆಗುತ್ತಾನೆ. ಅದೇ ವ್ಯಯಾಧಿಪತಿ 4ಥ ಭಾವದಲ್ಲಿದ್ದರೆ ವ್ಯಯೇಶೇ ಸುಖಭಾವಸ್ಥೆ ಮಾತು ಸುಖವಿವರ್ಜಿತ ಭೂಮಿಯಾನ ಗೃಹಾದೀನಾಂ ಆನಿಸ್ತಸ್ಯ ದಿನೇ ದಿನೇ. ವ್ಯಯಾಧಿಪತಿ 4ಥ ಭಾವದಲ್ಲಿ ಇದ್ದಾಗ ಜಾತಕನು ಮಾತೃಸುಖವನ್ನು ಕಳಕೊಂಡವನು ಆಗಿರುತ್ತಾನೆ. ಇವನ ಭೂಮಿ ಮತ್ತು ವಾಹನ ಮತ್ತು ಮನೆ ಇತ್ಯಾದಿಗಳಿಗೆ ದಿನದಿಂದ ದಿನ ಹಾನಿ ಆಗುತ್ತದೆ. ಅದೇ ವ್ಯಯಾಧಿಪತಿ 5ಮ ಭಾವದಲ್ಲಿದ್ದರೆ ವ್ಯಯೇಶೇ ಸುತಭಾವಸ್ಥೆ ಸುತವಿದ್ಯಾ ವಿವರ್ಜಿತ ಪುತ್ರಾರ್ಥೆ ಚ ವ್ಯಯಸ್ತಸ್ಯ ತೀರ್ಥಾಟನ ಪರೋ ನರಃ. ವ್ಯಯಾಧಿಪತಿ 5ಮ ಭಾವದಲ್ಲಿದ್ದರೆ ಜಾತಕನ ಪುತ್ರರು ಮತ್ತು ವಿದ್ಯೆಯನ್ನು ಬಿಟ್ಟವನು, ಪುತ್ರ ಸಂತಾನ ಪ್ರಾಪ್ತಿಗೋಸ್ಕರ ಹಾಗೂ ತೀರ್ಥಯಾತ್ರೆ ಮಾಡಿ ಧನವೇ ಆಗುತ್ತದೆ. 5ಮ ಭಾವ
ಈಗ ವ್ಯಯಾಧಿಪತಿ 6ನೇ ಭಾವದಲ್ಲಿ ಕೊಡುವ ಫಲಗಳನ್ನು ನೋಡೋಣ. ವ್ಯಯೇಶೇ ರಿಪುಭಾವಸ್ಥೆ ಜಾತಃ ಸ್ವಜನ ವೈರಕೃತ್ ಕ್ರೋಧಿ ಪಾಪೀ ಚ ದುಃಖೀ ಚ ಪರಜಾಯಾರಥೋ ನರಃ. ಅಂದರೆ ವ್ಯಯಾಧಿಪತಿ 6ನೇ ಮನೆಯಲ್ಲಿದ್ದಾಗ ಜಾತಕನಿಗೆ ಸ್ವಜನರೊಂದಿಗೆ ವೈರತ್ವವಾಗಿ ಉಂಟಾಗುತ್ತದೆ. ಜಾತಕನು ಕೋಪಿಷ್ಠನು, ಪಾಪಿಯು, ದುಃಖಿತನು ಮತ್ತು ಪರಸ್ತ್ರೀರತನೂ ಆಗುತ್ತಾನೆ. ಅದೇ ವ್ಯಯಾಧಿಪತಿ ಸಪ್ತಮ ಭಾವದಲ್ಲಿದ್ದರೆ ಏನಪ್ಪ ಅಂದರೆ ವ್ಯಯೇಶೇ ದಾರಭಾವಸ್ಥೆ ವ್ಯಯೋದಾರ ಕೃತ ಸದಾ ಸತ್ಯ ಭಾರ್ಯ ಸುಖಂ ನೈವ ಬಲ ವಿದ್ಯಾ ವಿವರ್ಜಿತ. ಅಂದರೆ ವ್ಯಯಾಧಿಪತಿ ಸಪ್ತಮ ಭಾವದಲ್ಲಿದ್ದರೆ ಜಾತಕನು ಯಾವಾಗಲೂ ತನ್ನ ಪತ್ನಿಗೋಸ್ಕರ ಖರ್ಚು ಮಾಡುತ್ತಾನೆ. ಆತನಿಗೆ ಪತ್ನಿಯಿಂದ ಸುಖ ಲಭಿಸುವುದಿಲ್ಲ ಹಾಗೂ ಬಲ ಮತ್ತು ವಿದ್ಯೆ ತ್ಯಜಿಸುವನು ಆಗುತ್ತಾನೆ. ಈಗ ಅದೇ ವ್ಯಯಾಧಿಪತಿ ಅಷ್ಟಮ ಭಾವದಲ್ಲಿದ್ದರೆ ವ್ಯಯೇಶೇ ಮೃತು ಭಾವಸ್ಥೆ ಜಾತೋ ಲಾಭಾನ್ವಿತ ಸದಾ ಪ್ರಿಯವಾನ್ ಮದ್ಯ ಮಾಯುಶ್ಚ ಸಂಪೂರ್ಣ ಗುಣಸಂಯುತ. ವ್ಯಯಾಧಿಪತಿ ಅಷ್ಟಮ ಭಾವದಲ್ಲಿದ್ದರೆ ವ್ಯಯೇಶನು ಅಷ್ಟಮ ಭಾವದಲ್ಲಿದ್ದಾಗ ಜಾತಕನು ಯಾವಾಗಲೂ ಲಾಭ ಗಳಿಸುತ್ತಾನೆ. ಪ್ರಿಯವಾದ ಮಾತುಗಳು, ಮಧ್ಯಮ ಆಯುರ್ದಾಯ ಮತ್ತು ಪೂರ್ಣ ಸದ್ಗುಣದಿಂದ ಕೂಡಿದವನಾಗುತ್ತಾನೆ. ಈಗ ವ್ಯಯಾಧಿಪತಿ ಭಾಗ್ಯಭಾವದಲ್ಲಿದ್ದರೆ ಏನಪ್ಪ ಫಲ ಅಂದರೆ ವ್ಯಯೇಶೇ ಭಾಗ್ಯಭಾವಸ್ಥೆ ಗುರುದ್ವೇಷಿ ಭವೇನ್ನರಃ ಮಿತ್ರೈರಪಿ ಭವೇದ್ವೈರಂ ಸ್ವಾರ್ಥ ಸಾಧನ ತತ್ಪರಃ. ಅಂತಂದರೆ ವ್ಯಯಾಧಿಪತಿ ಭಾಗ್ಯಭಾವದಲ್ಲಿದ್ದರೆ ಜಾತಕನು ಗುರುವನ್ನು ದ್ವೇಷಿಸುವನು ಆಗುತ್ತಾನೆ, ಮಿತ್ರರೊಂದಿಗೆ ವೈರತ್ವ ಉಂಟಾಗುತ್ತದೆ ಮತ್ತು ಸ್ವಾರ್ಥ ಸಾಧನೆಯಲ್ಲಿ ನಿರತನೂ ಆಗಿರುತ್ತಾನೆ. ಅದೇ ವ್ಯಯಾಧಿಪತಿ ದಶಮ ಭಾವದಲ್ಲಿದ್ದರೆ ಏನಪ್ಪ ಫಲ ಅಂದರೆ ವ್ಯಯೇಶೇ ರಾಜ್ಯಭಾವಸ್ಥೆ ವ್ಯಯೋ ರಾಜಕುಲಾದ್ ಭವೇತ್ ಪಿತೃತೋಪಿ ಸುಖಂ ತಸ್ಯ ಸ್ವಲ್ಪಮೇಷ ಹಿ ಜಾಯತೆ. ಅಂತಂದರೆ ವ್ಯಯಾಧಿಪತಿ ದಶಮ ಭಾವದಲ್ಲಿದ್ದಾಗ ಜಾತಕನು ರಾಜಕುಲದವರೊಂದಿಗೆ ಖರ್ಚು ಮಾಡುತ್ತಾನೆ. ತಂದೆಯಿಂದ ಸ್ವಲ್ಪ ಸುಖ ಲಭಿಸುತ್ತದೆ. ಈಗ ಅದೇ ವ್ಯಯಾಧಿಪತಿ ಲಾಭಭಾವದಲ್ಲಿದ್ದರೆ ಏನಪ್ಪ ಫಲ ಅಂದರೆ ವ್ಯಯೇಶೇ ಲಾಭಭಾವಸ್ಥೆ ಲಾಭೆ ಹಾನಿ ಪ್ರಜಾಯತೆ ಪರೇಣ ರಕ್ಷಿತಂ ದ್ರವ್ಯಂ ಕದಾಚಿಲ್ಲವತೆ ನರಹ. ಅಂದರೆ ವ್ಯಯಾಧಿಪತಿ ಲಾಭಭಾವದಲ್ಲಿದ್ದರೆ ಜಾತಕನಿಗೆ ಲಾಭಹಾನಿ ಆಗುತ್ತದೆ, ಪರರಿಂದ ರಕ್ಷಿತನು ಮತ್ತು ಕೆಲವು ಸಲಹ ಧನವು ಲಭಿಸುತ್ತದೆ. ಅದೇ ವ್ಯಯಾಧಿಪತಿ ವ್ಯಯದಲ್ಲೇ ಇದ್ದರೆ ಏನಪ್ಪ ಫಲ ಅಂದರೆ ವ್ಯಯೇಶೇ ವ್ಯಯಭಾವಸ್ಥೆ ವ್ಯಯಾಧಿಕ್ಯಂ ಹಿ ಜಾಯತೆ ನಾ ಶರೀರ ಸುಖಂ ತಸ್ಯ ಕ್ರೋಧಿ ದ್ವೇಷಪರೋ ನೃಣಾಂ. ಅಂದರೆ ವ್ಯಯಾಧಿಪತಿ ವ್ಯಯದಲ್ಲೇ ಇದ್ದರೆ ಜಾತಕನಿಗೆ ಅಧಿಕ ವ್ಯಯ ಆಗುತ್ತದೆ, ಶರೀರ ಸುಖ ಇರುವುದಿಲ್ಲ, ಕೋಪಿಷ್ಠನು ಮತ್ತು ದ್ವೇಷವುಳ್ಳವನಾಗುತ್ತಾನೆ. ಹೀಗೆ ನಾನೀಗ 12 ಭಾವಾಧಿಪತಿಗಳು 12 ಭಾವಗಳಲ್ಲಿ ಇದ್ದರೆ ಏನೇನು ಫಲಗಳನ್ನು ಕೊಡ್ತಾರೆ ಅನ್ನೋದನ್ನು ಈ ಒಂದು ಶ್ಲೋಕದ ಮೂಲಕ ಮತ್ತು ಅದರ ಅರ್ಥಗಳ ಮೂಲಕ ಹೇಳಿದ್ದೇನೆ. ಆದರೆ ಇದನ್ನು ನಾವು ಬೇರೆಯ ಗ್ರಹಗಳ ಸ್ಥಿತಿ, ದೃಷ್ಟಿ, ಯುತಿ ಇವುಗಳಿಂದ ಉಂಟಾಗುವ ವ್ಯತ್ಯಾಸಗಳಿಂದ ಅದನ್ನೆಲ್ಲವನ್ನು ಸೇರಿ ಮತ್ತೆ ನಾವು ಫಲವನ್ನು ಹೇಳಬೇಕಾಗಿ ಬರುತ್ತೆ. ಫಲವನ್ನು ಹೇಳುವಾಗ ಈ ಒಂದು ಗ್ರಹಗಳ ಸ್ಥಿತಿಯೂ ಸಹ, ಅಂದರೆ ಗ್ರಹಗಳ ಸ್ಥಿತಿ ಅಂತ ನೋಡಿದಾಗ ಅವನು ಯಾವ ಭಾವಾಧಿಪತಿ, ಅವನು ಯಾವ ಭಾವದಲ್ಲಿದ್ದಾನೆ ಅನ್ನುವ ಇದ್ರ ಮೇಲೂ ಅದರ ಆಧಾರದ ಮೇಲೂ ಸಹ ನಾವು ಫಲವನ್ನು ಹೇಳ್ಬೋದು. ಅದಕ್ಕೆ ಇದು ಸಹ ಸಹಕಾರಿಯಾಗುತ್ತೆ. ಇದು ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತಾನೆ. ಹರಿ ಓಂ.